ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಭಾ. ನಾಳೆ ಎಲೆಕ್ಷನ್ ಮುಗಿದ ಕೂಡಲೇ ಆಪರೇಷನ್ ಕಮಲಕ್ಕೆ ರಣ ಮುಹೂರ್ತ. ರಿಸಲ್ಟ್ ಮುನ್ನವೇ ಸರ್ಕಾರ ಕೆಡವಲು ಖೆಡ್ಡ. ಆ ಬಂಡಾಯಗಾರನಿಗೆ ಸುಪಾರಿ. ಏಪ್ರಿಲ್ 24ರಿಂದಲೇ ಕಾರ್ಯಾಚರಣೆ. ಫೀಲ್ಡ್ಗಿಳಿದ್ರ ಬಿಎಸ್ವೈ, ಬಲೆಗೆ 20 ಶಾಸಕರು. ಅಮಿತ್ ಶಾ ಸೀಕ್ರೆಟ್ ಮೀಟಿಂಗ್. ಖತಮ್ ಕರೋ ಖಡಕ್ ಫರ್ಮಾನು. ಮತ್ತೆ ರಾಜಕೀಯ ರಾಮಾಯಣ, ಮತ್ತೆ ಮಹಾಭಾರತ. ಇದು ಪಾರ್ಟ್ 5 ಇದೆ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಆಪರೇಷನ್ ಕಮಲ ಪಾರ್ಟ್ 5. ಮಂಗಳವಾರಕ್ಕೆಲ್ಲ ಎಲೆಕ್ಷನ್ ಮುಗಿದು ಹೋಗುತ್ತೆ. ಹಾಗಂತ ಸಿಎಂ ನಿಂದ ಯಾವ ಮೈತ್ರಿ ಮುಖಂಡರು ರೆಸ್ಟ್ ಮಾಡೋ ಹಾಗಿಲ್ಲ. ಯಾಕೆ ಗೊತ್ತಾ? ಎಲೆಕ್ಷನ್ ಮುಗಿತು, ರಿಸಲ್ಟ್ ಬಂದ ಮೇಲೆ ನೋಡ್ಕೊಳ್ಳೋಣ ಅಂತ ಏನಾದ್ರೂ ಯಾಮಾರಿದ್ರೆ ಮುಗಿತು ಕಥೆ. ರಿಸಲ್ಟ್ ಬರ್ತಾ ಇದ್ದ ಹಾಗೆ ಮೈತ್ರಿ ಗೌರ್ಮೆಂಟ್ ನ ಖೇಲ್ ಖತಮ್ ಆಗಿರುತ್ತೆ. ಹಾಗಾಗಿ ಎಲೆಕ್ಷನ್ ಮುಗಿದ್ರು ಮೈತ್ರಿ ಮುಖಂಡರಿಗೆ ಟೆನ್ಷನ್ ತೀರೋ ಹಾಗೆ ಕಾಣ್ತಾ ಇಲ್ಲ. ಬೆನ್ನಲ್ಲೇ ಶುರುವಾಗ್ತಾ ಇದೆ ಆಪರೇಷನ್ ಕಮಲ ಪಾರ್ಟ್ 5. ಏನಿದು ಮತ್ತೆ ಈ ರಾದ್ಧಾಂತ ಅಂತ ಯೋಚಿಸೋ ಬದಲು ಈ ಸ್ಟೋರಿ ನೋಡಿ. ನಾಳೆ ಎಲೆಕ್ಷನ್ ಮುಗಿದ ಕೂಡಲೇ ಆಪರೇಷನ್ ಕಮಲಕ್ಕೆ ರಣಮುಹೂರ್ತ. ರಿಸಲ್ಟ್ ಮುನ್ನವೇ ಸರ್ಕಾರ ಕೆಡವಲು ಖೆಡ್ಡ. ಆ ಬಂಡಾಯಗಾರನಿಗೆ ಸುಪಾರಿ. ಏಪ್ರಿಲ್ 24ರಿಂದಲೇ ಕಾರ್ಯಾಚರಣೆ. ಫೀಲ್ಡ್ಗಿಳಿದ್ರ ಬಿಎಸ್ವೈ, ಬಲೆಗೆ 20 ಶಾಸಕರು. ಅಮಿತ್ ಶಾ ಸೀಕ್ರೆಟ್ ಮೀಟಿಂಗ್. ಖತಮ್ ಕರೋ ಖಡಕ್ ಫರ್ಮಾನು. ಮತ್ತೆ ರಾಜಕೀಯ ರಾಮಾಯಣ, ಮತ್ತೆ ಮಹಾಭಾರತ. ಇದು ಪಾರ್ಟ್ 5. ಇನ್ನೇನು ಮಂಗಳವಾರ ಇಷ್ಟೊತ್ತಿಗೆಲ್ಲ ಕರ್ನಾಟಕದ ಕುರುಕ್ಷೇತ್ರ ಮುಗಿದಿರುತ್ತೆ. ಆದ್ರೆ ಹೊಸ ವಿಷಯ ಏನಪ್ಪಾ ಅಂದ್ರೆ ರಾಮಾಯಣ ಮಹಾಭಾರತ ಶುರುವಾಗಲಿದೆ. ಯುದ್ಧ ನಡೆಯುತ್ತೋ, ಯುದ್ಧ ನಡೆದ್ರೂ ಸೋಲಾಗುತ್ತೋ, ಅಥವಾ ಸಂಧಾನವೇ ಆಗುತ್ತೋ, ಇಲ್ಲ ವೈರಿಗಳು ಖತಮ್ ಆಗ್ತಾರೋ, ಇವೆಲ್ಲ ಪಕ್ಕಾ ಹೇಳೋಕೆ ಆಗದೆ ಹೋದ್ರು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಬಿಟ್ಟಿ ರಾಮಾಯಣ ಮಹಾಭಾರತದ ಮೆಗಾ ಸೀರಿಯಲ್ ಶೋ ಆರಂಭ ಆಗೋದು ಮಾತ್ರ ಮಿಸ್ಸೇ ಇಲ್ಲ ನೋಡಿ. ಎಸ್, ಸದ್ಯ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಮತ್ತೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ರಣ ಮುಹೂರ್ತ ಫಿಕ್ಸ್ ಮಾಡಿದ್ಯಂತೆ. ಈಗಾಗಲೇ ಹಲವಾರು ಬಾರಿ ಸರ್ಕಾರ ಕೆಡವೋಕ್ ಹೋಗಿ ಮುಖಭಂಗ ಅನುಭವಿಸಿರೋದು ಜನ ಮರ್ತೇ ಇಲ್ಲ. ಆಗಲೇ ಮತ್ತೆ ಮರಳಿ ಯತ್ನವ ಮಾಡು, ಬಿಡಬೇಡ ಬಿಡಬೇಡ ಬಿಡಬಿಡ ಬಿಡಬೇಡ ಅಂತ ಅಗೈನ್ ಅಂಡ್ ಅಗೈನ್ ಮೈತ್ರಿ ಸರ್ಕಾರಕ್ಕೆ ಖೆಡ್ಡ ತೋಡೋಕೆ ಎಲ್ರೂ ಕೂಡ ಸಜ್ಜಾಗಿದ್ದಾರೆ. ಎಲೆಕ್ಷನ್ ಮುಗೀತಲ್ಲ, ಇನ್ನೇನ್ ಬೇರೆ ವಿಷಯ ಸಿಕ್ಕಿಲ್ಲ ಅಂತ ಆಪರೇಷನ್ ಭೂತದ ಕತೆ ಹೇಳ್ತಾವ್ರೆ ಅಂತ ಮಾತ್ರ ತಿಳ್ಕೊಳ್ಬೇಡಿ. ನಾವೇನೇ ಹೇಳಿದ್ರು ಅದಕ್ಕೊಂದು ಲೆಕ್ಕಾಚಾರವಂತೂ ಪಕ್ಕಾ ಇರುತ್ತೆ. ಇನ್ನು ವೋಟಿಂಗ್ ಡೇಟೇ ಶುರುವಾಗಿಲ್ಲ. ಆಗಲೇ ಶ್ರೀರಾಮುಲು ಮತ್ತು ಬಿಎಸ್ವೈ ಎಲ್ಲ ಈ ಎಲೆಕ್ಷನ್ ಮುಗಿಯೋ ಗಂಟ ಅಷ್ಟೇ ಈ ಮೈತ್ರಿ ಸರ್ಕಾರ. ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಅವರೇ ಭವಿಷ್ಯ ನುಡಿದಿದ್ರಲ್ಲ. ಹಂಗಾಗಿ ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಈ ಭಾಗದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋತಿದ್ದಾರೆ. ಈ ಭಾಗದಿಂದ ಕೂಡ ಸೋತ ನಂತರ ಎಲ್ಲೋ ಒಂದು ಕಡೆ ಮತ್ತೆ ಪುನಃ ಬಾದಾಮಿಗೆ ಬಂದು ನಿಂತರು. ಬಾದಾಮಿಯಲ್ಲೂ ಕೂಡ ನನ್ನ ಎದುರುಗಡೆ ಗೆದ್ದಿರೋದು ಸುಮಾರಾಗಿ 1600 ಓಟದಿಂದ ಮಾತ್ರ ಗೆದ್ದಿದ್ದಾರೆ. ಗೆದ್ದ ನಂತರ ಆ ಭಾಗದಲ್ಲಿದ್ದಂಥ ಜನರು, ಸರ್ಕಾರ ಬಂದ ನಂತರ ಕೂಡ ಆ ಭಾಗದಲ್ಲಿದ್ದಂಥ ಜನರು ಇವತ್ತು ಕೂಡ ಎದಕ್ಕೋಸ್ಕರವಾಗಿ ಈ ಮನುಷ್ಯನ ಗೆಲ್ಲಿಸ್ಕೊಂಡಿವಿ, ಎದಕ್ಕೋಸ್ಕರವಾಗಿ ಈ ಸರ್ಕಾರ ಬಂದಿದಪ್ಪ, ನಮ್ಮ ಯಾವುದೇ ಕೊಟ್ಟ ಮಾತುಗಳನ್ನು ಯಾವುದು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನಂಥದ್ದು ಆ ಭಾಗದಲ್ಲಿದ್ದಂಥ ಜನರು ನೋವನ್ನು ಪಡಿತಾ ಇದಾರ. ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಜನರು ಕೂಡ ಇವತ್ತು ನೋವನ್ನು ಪಡಿತಾ ಇದಾರೆ. ಹಾವಿನ ದೇಶ 12 ವರ್ಷ ಅಂತ ಅಂದಂಗೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಸೇಡು ತೀರಿಸುವ ಸಲುವಾಗಿ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಸ್ವತಃ ಸಿದ್ದರಾಮಯ್ಯರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ JDSನ ಈ ಹೊಂದಾಣಿಕೆ ಸಂಬಂಧಗಳು ಬಹಳ ದಿನ ಉಳಿಯೋದಿಲ್ಲ. ಸಿದ್ದರಾಮಯ್ಯನವರು ಏನೇ ಹೇಳಿದ್ರು ಸಹ ಸಂಬಂಧ ಹದಗೆಡೋದಿದೆ. ಮುಖಂಡರು ಒಂದಾದರೂ ಸಹ ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯ ಸ್ಫೋಟಗೊಳ್ತಾ ಇದೆ. 20ಕ್ಕೂ ಹೆಚ್ಚು ಜನ ಶಾಸಕರು ಈಗಾಗಲೇ ಕುಮಾರಸ್ವಾಮಿ ನಾವು ಮುಖ್ಯಮಂತ್ರಿಯಿಂದ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಸಹ ನಾಳೆ ಇಲ್ಲ ನಾಡಿದ್ದು ನಡೆಯುವಂಥ ಲೋಕಸಭಾ ಚುನಾವಣೆ ಮೇಲೆ ನನ್ನ ಪ್ರಕಾರ ಒಂದು 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ನವರು ಹೊರಬರ್ಬೋದು ಅಥವಾ ಅವ್ರು ತಿರುಗಿ ಬಿಡ್ಬೋದು. ನೀವೇ ಕೇಳಿಸ್ಕೊಂಡ್ರಲ್ಲ ಸ್ವಾಮಿ, ಆಯ್ತಪ್ಪ, ಈ ವಿಷಯವನ್ನ ಪಕ್ಕಕ್ಕಿಡೋಣ. ನಮ್ ಬಿಜೆಪಿಯ BL ಸಂತೋಷ್ ಏನ್ ಹೇಳಿದ್ರು ಅನ್ನೋದನ್ನ ನೀವೇ ಕೇಳ್ಬಿಡಿ. ಕೊಪ್ಪಳದಲ್ಲಿ ಇಡೀ ಭವಿಷ್ಯ ಅಡ್ಕೊಂಡಿದೆ ಅವ್ರದ್ದು. ಆ ಭವಿಷ್ಯ ಇರ್ಬೇಕಾ? ದೇಶಕ್ಕೊಳ್ಳೋದಲ್ಲ ಇರೋದದು, ಅವ್ರು ಇರ್ಲಿ, ಆದ್ರೆ ರಾಜಕೀಯ ಭವಿಷ್ಯ ಇರ್ಬೇಕಾ? ಇರಬಾರ್ದು. ಕೊಪ್ಪಳದಲ್ಲಿ ಸೋಲ್ತಿದ್ರೆ ಮಾತ್ರ ಅವ್ರಿಗೆ ಜೀವಮಾನದ ಪಾಠ ಬರೋದು. ಸೋಲುತ್ತೀರಾ ಅಂತದೆ ಈ ಸ್ಕೀಮ್ ಜಾರಿಗೆ ತರೋಣ. ಒಂದೋಟಿಗೆ ನೇರ ಗವರ್ಮೆಂಟ್ ಎಲ್ಲಿ, ಇನ್ನೊಂದು ಇಂಡೈರೆಕ್ಟ್ ಗವರ್ಮೆಂಟ್ ಎಲ್ಲಿ ಮಾಡೋಣ ಅಂತಲೇ ಮಾಡೋಣ. ಈ ಸವಾಲ್ ಸ್ವೀಕರಿಸೋಣ.
ನೋಡಿದ್ರಲ್ಲಪ್ಪ, ಅಲ್ಲಿಗೆ ಬಿಜೆಪಿ ಅವರೆಲ್ಲ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಸರ್ಕಾರ ಬೀಳಿಸೋ ಕೆಲಸದಲ್ಲಿ ಬ್ಯುಸಿ ಆಗೋ ವಿಷಯನ ಅವರಾಗಿಯೇ ಬಾಯ್ ಬಿಟ್ಟಿದ್ದಾರಲ್ಲ. ಅಲ್ಲಿಗೆ ಎಲೆಕ್ಷನ್ ಮುಗಿಯುತ್ತೆ, ಆಪರೇಷನ್ ಶುರುವಾಗುತ್ತೆ. ಮತ್ತೆ ಮೈತ್ರಿ ಸರ್ಕಾರಕ್ಕೆ ಆಪರೇಷನ್ ಭೂತ ಕಾಡುತ್ತೆ. ಅವರು ಬಿಡಲ್ಲ, ಇವರು ಬಿಟ್ಟು ಹೋಗಲ್ಲ. ಇವರುಗಳ ಮಧ್ಯೆ ಜನ ಉದ್ಧಾರ ಆಗಲ್ಲ. ಸರ್ಕಾರದ ಕೆಲಸಗಳಂತೂ ನಡೆಯೋದೇ ಇಲ್ಲ. ಫಲಿತಾಂಶಕ್ಕೂ ಮುನ್ನ ಸರ್ಕಾರಕ್ಕೆ ಖೆಡ್ಡ. ಆಪರೇಷನ್ಗೆ ರೆಡಿಯಾಗಿದೆ ಸಾಹುಕಾರನ ಅಡ್ಡ. ಎಸ್, ಈ ಬಾರಿ ರಿಸಲ್ಟ್ ಬರ್ಲಿ ಅಂತ ಬಿಜೆಪಿ ಅವರು ಕಾದು ಕೂರೋಕೆ ತಯಾರಿಲ್ವಂತೆ. ಹಾಗಾಗಿ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಸರ್ಕಾರಕ್ಕೆ ಖೆಡ್ಡ ತೋಡೋ ಕಾರ್ಯಾಚರಣೆಯಲ್ಲಿ ಬ್ಯುಸಿ ಆಗ್ತಿದ್ದಾರಂತೆ. ಇದಷ್ಟೇ ಅಲ್ಲ, ಈಗಾಗಲೇ ಕಸರತ್ತನ್ನ ಶುರುವಿಟ್ಕೊಂಡಿದ್ದಾರೆ. ಆ ಸಾಹುಕಾರನಿಗೆ ಆಗಲೇ ಸುಪಾರಿನೂ ಕೊಟ್ಟಿದ್ದಾಗಿದ್ಯಂತೆ. ಆ ಸಾಹುಕಾರನ ಅಡ್ಡಾದಲ್ಲೇ ಎಲ್ಲಾ ಪ್ಲಾನ್ ರೆಡಿ ಆಗ್ತಿದ್ಯಂತೆ. ಈ ಬಾರಿ ಮಿಸ್ ಆಗೋ ಚಾನ್ಸೇ ಇಲ್ಲ ಅಂತವ್ರೆ. ನಿಮ್ಗೊಂದು ವಿಷಯ ಗೊತ್ತಿರ್ಲಿ, ಹೀಗೆ ಸುಪಾರಿ ಕೊಟ್ಟಿರುವುದು ಬೇರೆ ಯಾರಿಗೂ ಅಲ್ಲ, ಕೈ ಮುಖಂಡನಿಗೆ. ಈಗಾಗಲೇ ಒಂದು ಕಾಲು ಇಲ್ಲಿ ಮತ್ತೊಂದು ಕಾಲು ಅಲ್ಲಿ ಅಂತಿಟ್ಟಿರುವಂತಹ ಆ ಬಂಡಾಯಗಾರನಿಗೆ ಸುಪಾರಿ ಕೊಟ್ಟವ್ರೆ. ಕಳೆದ ಬಾರಿಯೂ ಈತನಿಗೆ ಸುಪಾರಿ ಕೊಟ್ಟು ಕೈ ಸುಟ್ಕೊಂಡ್ರು. ಈಗ ಮತ್ತೆ ಅವರಿಗೆ ಸುಪಾರಿ ಕೊಟ್ಟವ್ರೆ. ಇದಷ್ಟೇ ಅಲ್ಲ, ನಾನೆಲ್ಲೂ ಹೋಗಲ್ಲ ಅಂತ ಬರೆದು ಕೊಟ್ಟಿರುವಂತಹ ಆ ಬಂಡಾಯಗಾರ ಈಗಾಗಲೇ ಬಿಜೆಪಿ ಪರ ಕ್ಯಾಂಪೇನ್ ಮಾಡ್ತಿದ್ದಾರೆ. ಹಾಗಾಗಿ ಈ ಬಾರಿ ಆ ಬಂಡಾಯಕೋರ ನಮ್ಮ ಜೊತೆ ಇಲ್ಲದ ಕಾರಣ ಮೈತ್ರಿ ಸರ್ಕಾರಕ್ಕೆ ಖೆಡ್ಡ ತೋಳೋದು ಪಕ್ಕ ಅಂತ ಆ ಸಾಹುಕಾರನ ತಮ್ಮನೇ ವಿಷಯವನ್ನ ಬಾಯ್ಬಿಟ್ಟಿದ್ದಾರೆ. ನಿಜ, ನಿನ್ನೆ ಅವರೆಲ್ಲ ಕಾರ್ಯಕ್ರಮ ಹೇಳಿದ್ ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಅದಕ್ಕಿಂತ ಮುಂಚೆ ಕೂಡ ಅವ್ರು ಹೇಳಿದ್ರು, ನಿನ್ನೆ ಎಲ್ಲರಿಗೂ ಅಂತಿಮವಾಗಿ ಅವ್ರು ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಕೂಡ 4 ದಿನಗಳಿಂದ ಹೇಳ್ತಾನೆ ಇದ್ರು. ಮತ್ತು ಇಡೀ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಕೂಡ ಬಿಜೆಪಿ ಪರವಾಗಿ ಹೇಳಿದ್ದಾರೆ. ಅದರಲ್ಲಿ ಏನು ಹೊಸದೇನಿಲ್ಲ, ಅದನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ ಹಿಂಗಾಗ್ತದೆ ಅಂತ. ಇಲ್ಲಿಗೆ ನಿಮ್ಗೆ ಆ ಬಂಡುಕೋರ ಸಾಹುಕೋರ ಮೈತ್ರಿ ಸರ್ಕಾರದ ಪಾಲಿನ ವಿಲನ್ ಯಾರು ಅಂತ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಎಸ್, ರಮೇಶ್ ಜಾರಕಿಹೊಳಿ ಇವತ್ತಿಗೂ ಮೈತ್ರಿ ಸರ್ಕಾರಕ್ಕೆ ಕಂಟಕವಾಗಿ ಕಾಡ್ತಿದ್ದಾರೆ. ಬಿಜೆಪಿ ಅವರಿಗೂ ಈ ರಮೇಶ್ ಜಾರಕಿಹೊಳಿಯೇ ಆಸರೆ. ಈ ಸಾಹುಕಾರನನ್ನ ನಂಬಿಯೇ ಈಗ ಮತ್ತೆ ಆಪರೇಷನ್ ಕಮಲಕ್ಕೆ ಮುಂದಾಗವ್ರೆ. ಎಲೆಕ್ಷನ್ ಕಳೆಯಲ್ಲಿ ಮೈತ್ರಿ ಸರ್ಕಾರಕ್ಕೊಂದು ಗತಿ ಕಾಣಿಸ್ತೀನಿ ಅಂತ ಕಾದು ಕೂತವರಂತೆ ರಮೇಶ್ ಜಾರಕಿಹೊಳಿ. ಹಾಗಾಗಿ ನೋಡಿ, ಪಾಪ ಮೈತ್ರಿ ನಾಯಕರಿಗೆ ಎಲೆಕ್ಷನ್ ಮುಗಿದ್ರೂ ಟೆನ್ಷನ್ ತಪ್ಪಿದ್ದಲ್ಲ. ಇಷ್ಟು ದಿನ ಅಭ್ಯರ್ಥಿಗಳ ಗೆಲುವಿಗೆ ಕಸರತ್ತು ನಡೆಸಿದವರು ಈಗ ಮತ್ತೆ ಸರ್ಕಾರ ಉಳಿಸಿಕೊಳ್ಳೋಕೆ ಸರ್ಕಸ್ ಮಾಡಬೇಕಿದೆ. ಒಟ್ನಲ್ಲಿ ಅದ್ಯಾವ ಘಳಿಗೆಯಲ್ಲಿ ಈ ನಾಯಕರು ಜಂಟಿಯಾಗಿ ಮೈತ್ರಿ ಸರ್ಕಾರ ರಚಿಸಿದ್ರೋ ಏನೋ, ತಿಂಗಳಾದ್ರೆ ಸಾಕು ಈ ಆಪರೇಷನ್ ಭೂತವನ್ನ ಬಡಿದೋಡಿಸಬೇಕಾಗಿದೆ. ಮೊದಲೇ ಹೇಳ್ದಂತೆ ಅವರು ಬಿಡಲ್ಲ, ಇವರು ಬಿಟ್ಟು ಹೋಗಲ್ಲ. ಇನ್ನು ಈ ಬಾರಿಯ ಆಪರೇಷನ್ ಕಮಲಕ್ಕೆ ಮುಹೂರ್ತ ಇಟ್ಟು ಹೋಗಿರೋದಾದ್ರೂ ಯಾರು ಗೊತ್ತಾ? ಅದು ಯಾರೂ ಅಲ್ಲ, ಅಮಿತ್ ಶಾ. ತಾವೇ ಖುದ್ದು ಹುಬ್ಬಳ್ಳಿಗೆ ಬಂದು 20 ಮಂದಿ ಕೈ ಶಾಸಕರ ಭೇಟಿ ಮಾಡಿ ಟೀಮ್ ಕೂಡ ರೆಡಿ ಮಾಡಿ ಖತಮ್ ಕರೋ ಅಂತ ಖಡಕ್ ಫರ್ಮಾನ್ ಹೊರಡಿಸಿ ಹೋಗಿದ್ದಾರೆ ಎನ್ನಲಾಗ್ತಿದೆ. ಹಾಗಾಗಿ ಈ ಬಾರಿ ಟಾರ್ಗೆಟ್ ಮಿಸ್ಸೇ ಇಲ್ಲ ಅನ್ನೋ ಮಾತು ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬರ್ತಿದೆ. ಅಬ್ಬಾ, ಎಲೆಕ್ಷನ್ ಮುಗಿತಲ್ಲಪ್ಪ ಅಂತ ಈಗ ಮೈತ್ರಿ ನಾಯಕರು ಉಸಿರು ಬಿಡೋ ಹಾಗಿಲ್ಲ ನೋಡಿ. ಯಾಕಂದ್ರೆ ಎಲೆಕ್ಷನ್ ಮುಗಿತಿದ್ದ ಹಾಗೆ ಸರ್ಕಾರ ಬೀಳಿಸೋಕೆ ಆ 20 ಶಾಸಕರು ಸಾಹುಕಾರನ ಜೊತೆ ಟೈಅಪ್ ಆಗವ್ರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮಿತ್ ಶಾ ಖತಮ್ ಕರೋ ಅಂತ ಫರ್ಮಾನು ಬೇರೆ ಹೊರಡಿಸಿ ಹೋಗವ್ರಲ್ಲ. ಇನ್ನೆಲ್ಲಿ ರಿಲ್ಯಾಕ್ಸ್? ಈಗ ಮೈತ್ರಿ ನಾಯಕರಿಗೆ ಸರ್ಕಾರ ಉಳಿಸಿಕೊಳ್ಳೋದೇ ಒಂದು ಮಹಾ ಟೆನ್ಷನ್. ಕುಮಾರಣ್ಣನ ಮೇಲೆ ಸಿಟ್ಟುಗೊಂಡಿರೋ ಆ 20 ಶಾಸಕರು ಯಾರು? ಸಾಹುಕಾರನ ಮಹಾ ಪ್ಲಾನ್ ಏನು? ಬನ್ನಿ ನೋಡ್ಕೊಂಬರೋಣ. ಮುಗಿತು ಎಲೆಕ್ಷನ್ ಟೆನ್ಷನ್, ಶುರುವಾಯಿತು ವಿರೋಧಿಗಳ ಆಪರೇಷನ್. ಎಸ್, ಎಲೆಕ್ಷನ್ ಮುಗಿತು ಅಂತ ಯಾರು ಈಗ ಸುಮ್ಮನೆ ಕೂರೋ ಹಾಗಿಲ್ಲ. ಬಿಜೆಪಿಗೆ ಈಗಾಗಲೇ ಅಮಿತ್ ಶಾ ಟಾಸ್ ಕೊಟ್ಟು ಹೋಗಿದ್ದಾರೆ. ರಿಸಲ್ಟ್ ಒಳಗೆ ಟಾರ್ಗೆಟ್ ರೀಚ್ ಮಾಡಿಕೊಂಡು ಸರ್ಕಾರ ರಚಿಸೋದಕ್ಕೆ ರೆಡಿಯಾಗಿ ಅಂತ ಹೇಳಿ ಹೋಗಿದ್ದಾರಂತೆ. ಹಾಗಾಗಿ ಈಗಾಗಲೇ ಗುಪ್ತಾಗಿ ಆಪರೇಷನ್ಗೆ ಇಳಿದಿದ್ದಾರೆ. ಅದರಲ್ಲೂ ಸಾಹುಕಾರ ರಮೇಶ್ ಜಾರಕಿಹೊಳಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗಿದ್ದು ಈಗಾಗಲೇ ಮತ್ತೆ ಕೈ ಮತ್ತು ಜೆಡಿಎಸ್ ಶಾಸಕರನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಮಂಗಳವಾರ ಎಲೆಕ್ಷನ್ ಒಂದು ಮುಗಿಲಿ ಅಂತ ಕಾಯ್ತಾ ಇದ್ದಾರೆ. ಹುಬ್ಬಳ್ಳಿಗೆ ಬಂದಿದ್ದ ಅಮಿತ್ ಶಾ ಖಾಸಗಿ ಹೋಟೆಲ್ನಲ್ಲಿ ರಮೇಶ್ ಜಾರಕಿಹೊಳಿಯನ್ನ ಭೇಟಿ ಮಾಡಿ ಆಪರೇಷನ್ಗೆ ಬೇಕಿರೋ ರೋಗಿಗಳನ್ನ ಸೆಲೆಕ್ಟ್ ಮಾಡಿದಾರಂತೆ. ಅಷ್ಟೇ ಅಲ್ಲ, ರಿಸಲ್ಟ್ ಒಳಗೆ ಟಾರ್ಗೆಟ್ ರೀಚ್ ಮಾಡಿ ವಿಷಯ ಮುಟ್ಟಿಸೋದಕ್ಕೆ ಹೇಳಿದ್ದಾರಂತೆ.
ಹಾಗಾಗಿ ರಮೇಶ್ ಜಾರಕಿಹೊಳಿ ಸದ್ಯ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರಂತೆ. ಇದರ ಜೊತೆಗೆ ಕೈ ಮತ್ತು ದಳದ ಶಾಸಕರನ್ನ ಸೆಳೆಯೋದಕ್ಕೆ ಮುಂದಾಗಿದ್ದಾರಂತೆ. 108, 112, ಆಮೇಲೆ 120. ಫೈನಲಿ ಮೈತ್ರಿ ಸರ್ಕಾರಕ್ಕೆ ತರ್ತಾರೆ ಕುತ್ತು. ಬಿಜೆಪಿಯ ಲೆಕ್ಕಾಚಾರ. ಮಂಗಳವಾರ ಎಲೆಕ್ಷನ್ ಮುಗಿತಿದ್ದ ಹಾಗೆ ರಮೇಶ್ ಜಾರಕಿಹೊಳಿ ತಮ್ಮೊಟ್ಟಿಗೆ ಮತ್ತೊಬ್ಬ ಬೆಳಗಾವಿಯ ಕೈ ಶಾಸಕರನ್ನ ಬಿಜೆಪಿ ಕಡೆ ಸೆಳೆಯುವ ಕಸರತ್ತು ನಡೆಸಲಿದ್ದಾರಂತೆ. ಇದರ ಜೊತೆಗೆ ಹಾವೇರಿ, ಬಳ್ಳಾರಿ ಶಾಸಕರನ್ನು ಸೆಳೆಯುವ ಪ್ರಯತ್ನ ಮಾಡಲಿದ್ದಾರಂತೆ. ಇನ್ನು ಪಕ್ಷೇತರ ಶಾಸಕರ ಬೆಂಬಲ ಈಗಾಗಲೇ ಬಿಜೆಪಿಗೆ ಸಿಕ್ಕಿದೆ. ಜೆಡಿಎಸ್ ಬುಟ್ಟಿಗೂ ಕೈ ಹಾಕಿರುವ ಜಾರಕಿಹೊಳಿ ಅಲ್ಲಿಂದಲೂ ಇಬ್ಬರು ಶಾಸಕರನ್ನ ಸೆಳೆಯುವ ಪ್ರಯತ್ನದಲ್ಲಿದ್ದಾರೆ. ಹೇಗಾದರೂ ಮಾಡಿ ಬಿಜೆಪಿ ಬೆಂಬಲ 112ಕ್ಕೆ ಏರಿಸಿಕೊಂಡ್ರೆ ಉಳಿದಂಗೆ 20 ತಲುಪೋದಕ್ಕೆ ಕಷ್ಟ ಆಗೋಲ್ಲ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಒಂದು ವೇಳೆ ಶಾಸಕರನ್ನ ಅಮಾನತು ಮಾಡಿದ್ರು ಅಷ್ಟರಲ್ಲಿ ಬಿಜೆಪಿಯವರೇ ಸ್ಪೀಕರ್ ಆದರೆ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡ್ಕೋಬಹುದು ಅನ್ನೋದು ಮತ್ತೊಂದು ಲೆಕ್ಕಾಚಾರ. ಇದೆಲ್ಲದರ ಜೊತೆಯಲ್ಲಿ ಉತ್ತರ ಕರ್ನಾಟಕದ ಲಿಂಗಾಯತ ಶಾಸಕರು ಕೂಡ ಬಿಎಸ್ವೈಗೆ ಬೆಂಬಲ ನೀಡೋದಾಗಿ ಹೇಳಿದ್ದಾರಂತೆ. ಕಳೆದ ಬಾರಿಯೇ ಬೆಂಬಲ ನೀಡಿದ್ರು, ಆದರೆ ಬಿಎಸ್ವೈ ಆಡಿಯೋ ಪ್ರಕರಣ ಬಟಾ ಬಯಲಾದ ಪರಿಣಾಮ ಲಿಂಗಾಯತ ಶಾಸಕರು ಸೈಲೆಂಟ್ ಆದರಂತೆ. ಈ ಬಾರಿ ಬಿಜೆಪಿಯ ಸಂಖ್ಯೆ 112 ತಲುಪಿದರೆ ಲಿಂಗಾಯತ ಶಾಸಕರೆಲ್ಲ ಬಿಜೆಪಿ ಬೆಂಬಲಕ್ಕೆ ನಿಲ್ಲೋದು ಪಕ್ಕಾ ಅನ್ನೋ ಮಾತು ಕೇಳಿ ಬರ್ತಿದೆ. ಇಷ್ಟೆಲ್ಲ ವಿಷಯಗಳು ತೆರೆಮನೆಯಲ್ಲಿ ನಡೀತಿರೋದು ನೋಡಿದ್ರೆ ಅಲ್ಲಿಗೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ರಾಮಾಯಣ, ಮಹಾಭಾರತ ಎಲ್ಲ ಶುರುವಾಗೋ ಲಕ್ಷಣಗಳು ಕಾಣುತ್ತಿವೆ. ಬಿಜೆಪಿ ಮತ್ತೆ ಆಪರೇಷನ್ ಭೂತವನ್ನು ನಿಲ್ಲಿಸಿ ಮೈತ್ರಿ ಸರ್ಕಾರವನ್ನು ನಡುಗೋ ಹಾಗೆ ಮಾಡ್ತಿದೆ. ಅದರಲ್ಲೂ ಈ ಬಾರಿಯಂತೂ ಆಪರೇಷನ್ ಕಮಲ ಪಾರ್ಟ್ 5 ಹ್ಯಾಪಿ ಎಂಡಿಂಗ್ ಎನ್ನಲಾಗ್ತಾ ಇದೆ. ನಿಜಕ್ಕೂ ಆಪರೇಷನ್ ಪಾರ್ಟ್ 5ನ ಕ್ಲೈಮ್ಯಾಕ್ಸ್ ಏನಾಗಲಿದೆ? ಬಿಜೆಪಿ ಪಾಲಿಗೆ ಹ್ಯಾಪಿ ಎಂಡಿಂಗ ಅಥವಾ ಮೈತ್ರಿ ಸರ್ಕಾರದ ಪಾಲಿಗೆ ಮತ್ತೆ ಬ್ರೇಕಾ? ಗೊತ್ತಿಲ್ಲ. ವಿಜಯದಶಮಿ ಆಯ್ತು, ಡಿಸೆಂಬರ್ ಡ್ರಾಕುಲಾ ಆಯ್ತು, ಸಂಕ್ರಾಂತಿ ಆಯ್ತು, ಶಿವರಾತ್ರಿಗೆ ಮುಹೂರ್ತ ಕೂಡ ಇಟ್ರು, ಬಜೆಟ್ ಟೈಮ್ಗೂ ಬಾಂಬ್ ಇಟ್ರು. ಕೊನೆಗೆ ಆಪರೇಷನ್ ರೋಗಿನೂ ಸಿಗ್ಲಿಲ್ಲ. ಆಪರೇಷನ್ ಮಾಡಕ್ ಹೋದವ್ರಿಗೆ ಕೊನೆಗೆ ಸಿಸೇರಿಯನ್ ಆಗಿದ್ದು ನಾವೆಲ್ಲ ನೋಡಿದ್ವಿ. ಈಗ ಮತ್ತದೇ ಮಹಾಭಾರತ ಶುರುವಾಗಲಿದೆ. ಈ ಬಾರಿ ಅಗೇನ್ ಮೇ 24ಕ್ಕೆ ಡೆಡ್ಲೈನ್ ಇಟ್ಟವ್ರೆ. ಹಾಗಾದ್ರೆ ಆಪರೇಷನ್ ಪಾರ್ಟ್ 5 ಆದ್ರೂ ಹ್ಯಾಪಿ ಎಂಡಿಂಗ್ ಆಗುತ್ತಾ? ಮತ್ತದೇ ರೀಲ್ ಬಿಡ್ತಾರಾ? ಏನಾಗಲಿದೆ ಮೈತ್ರಿ ಸರ್ಕಾರದ ಕಥೆ? ಶುರುವಾಗಲಿದೆ ಮತ್ತದೇ ರಾಮಾಯಣ ಮಹಾಭಾರತ. ಈ ಬಾರಿಯಾದರೂ ಆಪರೇಷನ್ ಪಾರ್ಟ್ 5 ಸಕ್ಸಸ್ ಆಗುತ್ತಾ? ಎಲೆಕ್ಷನ್ ಮುಗಿತಿದ್ದ ಹಾಗೆ ಮತ್ತದೇ ರಾಜ್ಯ ರಾಜಕಾರಣದಲ್ಲಿ ಅದೇ ರಾಮಾಯಣ ಮಹಾಭಾರತ ಶುರುವಾಗಲಿದೆ. ಇದಕ್ಕೆ ಈಗಾಗಲೇ ಬಿಜೆಪಿ ಮುಖಂಡರ ಸ್ಟೇಟ್ಮೆಂಟ್ಗಳೇ ಕಾರಣ. ಅಲ್ಲದೆ ರಮೇಶ್ ಜಾರಕಿಹೊಳಿ ಈಗಾಗಲೇ ಬಿಜೆಪಿ ಪರ ಕ್ಯಾಂಪೇನ್ ಮಾಡಿದ್ದಾರೆ. ಅದು ತಮ್ಮನ ಗೋಕಾಕ್ ಕ್ಷೇತ್ರದಲ್ಲೇ ಬಿಜೆಪಿ ಸಂಸದ ಅಭ್ಯರ್ಥಿ ಪರ ಕೆಲಸ ಮಾಡುವಂತೆ ಬೆಂಬಲಿಗರಿಗೆ ಸೂಚಿಸಿದ್ದಾರೆ. ಹಾಗಾಗಿ ರಮೇಶ್ ಜಾರಕಿಹೊಳಿಯಿಂದ ಸರ್ಕಾರಕ್ಕೆ ಕಂಟಕ ಅಂತ ಸ್ವತಃ ತಮ್ಮನೇ ಹೇಳಿರೋದ್ರಿಂದ ಅಸಡ್ಡೆ ಮಾಡೋ ಹಾಗೆ ಇಲ್ಲ. ಇನ್ನು ಅಮಿತ್ ಶಾ ಕೂಡ ರಮೇಶ್ ಜಾರಕಿಹೊಳಿಗೆ ಸುಪಾರಿ ಕೊಟ್ಟಿದ್ದಾರೆ. ಮೊದಲೇ ತಮ್ಮ ಸಚಿವ ಸ್ಥಾನ ಕಿತ್ತುಕೊಂಡಿದ್ದರಿಂದ ಸಿದ್ದು ಮೇಲೆ ಮುನಿಸಿಕೊಂಡಿರುವ ರಮೇಶ್ ಆದ್ಯ ಗುರುವಿನ ಮಾತು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಎನ್ನಲಾಗ್ತಾ ಇದೆ. ಹಾಗಾಗಿ ಎಲೆಕ್ಷನ್ ಮುಗಿತಿದ್ದ ಹಾಗೆ ಸರ್ಕಾರಕ್ಕೆ ಖೆಡ್ಡ ತೊಡೋದಕ್ಕೆ ರಮೇಶ್ ಜಾರಕಿಹೊಳಿ ರೆಡಿಯಾಗಿದ್ದು ಇದು ಮೈತ್ರಿ ನಾಯಕರಿಗೆ ತಲೆಬಿಸಿಯನ್ನ ಉಂಟು ಮಾಡಿದೆ. ಗಣೇಶ ಚತುರ್ಥಿ, ವಿಜಯದಶಮಿ, ಸಂಕ್ರಾಂತಿ, ಶಿವರಾತ್ರಿ ಆಯ್ತು. ವರ್ಷ ಮುಗಿಯೋದ್ರೊಳಗೆ ತರ್ತಾರ ಮೈತ್ರಿ ಸರ್ಕಾರಕ್ಕೆ ಕುತ್ತು. ಮೈತ್ರಿ ಸರ್ಕಾರ ರಚನೆ ಆದಾಗಿನಿಂದಲೂ ಬಿಜೆಪಿ ಒಂದೊಂದೇ ಡೆಡ್ಲೈನ್ ಕೊಡ್ತಾ ಬಂತು. ಗಣೇಶ ಚತುರ್ಥಿ, ವಿಜಯದಶಮಿ, ಶಿವರಾತ್ರಿ ಅಂತ ಮೈತ್ರಿ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟು ಬಿಜೆಪಿನೇ ಸುಸ್ತಾಗಿ ಹೋಗಿತ್ತು. ಏನೆಲ್ಲ ಕಸರತ್ತು ಮಾಡಿದ್ರೂ ಮೈತ್ರಿ ಸರ್ಕಾರದ ಬುಡ ಅಲ್ಲಾಡಿಸೋದಕ್ಕೆ ಆಗಿರಲಿಲ್ಲ. ಆದರೆ ಬಜೆಟ್ ಅಧಿವೇಶನದ ಹೊತ್ತಲ್ಲಿ ಇನ್ನೇನು ಸರ್ಕಾರವೇ ಮುಳುಗೋಯ್ತು ಅನ್ನೋ ರೇಂಜ್ಗೆ ಹೋಗಿತ್ತು. ಆದರೆ ಕೊನೆ ಹೊತ್ತಲ್ಲಿ ಬಿಎಸ್ವೈ ಆಪರೇಷನ್ ಆಡಿಯೋ ಬಟಾ ಬಯಲಾಗೋಯ್ತು. ಇನ್ನು ಮೊದಲು ಈ ಆಡಿಯೋ ನಂದಲ್ಲ ಅಂದ ಬಿಎಸ್ವೈ ದಿನ ಕಳೆದಂತೆ ಆಡಿಯೋ ನಂದೆ, ಆದರೆ ಇದು ನನ್ನ ವಿರುದ್ಧ ಮಾಡಿರುವ ಷಡ್ಯಂತ್ರ ಅಂತ ಹೇಳಿಕೆ ಕೊಟ್ಟರು. ಆದರೆ ಯಾವಾಗ ಈ ಆಡಿಯೋ ಬಯಲಾಯಿತೋ ಅಲ್ಲಿಗೆ ಬಿಜೆಪಿಗೆ ಬರ್ತೀನಿ ಎಂದಿದ್ದ ಲಿಂಗಾಯತ ಶಾಸಕರೆಲ್ಲ ಸೈಲೆಂಟ್ ಆದರು. ಯಡಿಯೂರಪ್ಪ ಅಂತೂ ಫುಲ್ ಸೈಲೆಂಟ್. ಬಿಜೆಪಿಯಲ್ಲೇ ಖುದ್ದು ಅಮಿತ್ ಶಾ, ಮೋದಿ ಬಿಎಸ್ವೈ ಮೇಲೆ ಗರಂ ಆಗಿ ಹೋದರು. ಹಾಗಾಗಿ ಈ ಬಾರಿ ಬಿಎಸ್ವೈಗೆ ಸುಪಾರಿ ಕೊಡದೆ ರಮೇಶ್ ಜಾರಕಿಹೊಳಿಗೆ ನೇರವಾಗಿ ಸುಪಾರಿ ಕೊಟ್ಟಿದ್ದಾರಂತೆ ಅಮಿತ್ ಶಾ. ಹಾಗಾಗಿ ಫುಲ್ ಲೋಡ್ ಆಗಿರೋ ರಮೇಶ್ ಜಾರಕಿಹೊಳಿ ಎಲೆಕ್ಷನ್ ಮುಗಿತಿದ್ದ ಹಾಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಲಿದ್ದಾರಂತೆ. ಮೊದಲೇ ಹೇಳಿದಂತೆ ಈಗಾಗಲೇ 4-5 ಮಂದಿ ಸಂಪರ್ಕದಲ್ಲಿದ್ದಾರೆ. ಲಿಂಗಾಯತ ಶಾಸಕರು ನೀವು ನಂಬರ್ ಹೆಚ್ಚಿಸಿಕೊಳ್ಳಿ, ನಾವು ಕೊನೆ ಗಳಿಗೆಯಲ್ಲಿ ಬಂದು ಕೈ ಜೋಡಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರಂತೆ. ಹಾಗಾಗಿ ಈಗ ರಮೇಶ್ ಜಾರಕಿಹೊಳಿ ಶಾಸಕರ ತಲೆ ಎಣಿಸೋದಕ್ಕೆ ಶುರು ಮಾಡಿದ್ದಾರೆ. ಏನಂತಾರೆ ಸಿಎಂ ಕುಮಾರಣ್ಣ? ಏನ್ ಹೇಳ್ತಾರೆ ದೋಸ್ತಿ ನಾಯಕ ಸಿದ್ದರಾಮಣ್ಣ? ಒಂದ್ ಕಡೆ ಕುಮಾರಸ್ವಾಮಿ
ಈ ಎಲೆಕ್ಷನ್ ಮುಗಿಯುವಷ್ಟರಲ್ಲಿ ನನ್ನ ಮುಗಿಸೋ ಸಂಚು ನಡೆಸಿದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಫಲಿತಾಂಶ ಬರಲಿ ಮಾತಾಡ್ತೀನಿ ಅಂತಾರೆ. ಆದರೆ ಸಿದ್ದರಾಮಣ್ಣ ಮಾತ್ರ ಅವ್ರು ಹೇಳ್ತಾರೆ ಬಿಡಿ ಸಂಕ್ರಾಂತಿ ಶಿವರಾತ್ರಿ ಅಂತ ಡೆಡ್ಲೈನ್ ಕೊಟ್ಟರು. ಏನಾಯ್ತು? ಅವ್ರು ಹೇಳ್ತಾನೆ ಇರ್ತಾರೆ ಬನ್ನಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತಾರೆ. ಅವಕ್ಕೆಲ್ಲ ಅರ್ಥ ಇದೆಯೇನ್ರಿ? ಏನೋ ಹೇಳ್ತೇವೆ, ಸಂತೋಷ ಏನು ಬುದ್ಧಿ ಇಲ್ಲ. ಅವರಿಗೆ ಸೋಲ್ತೀವಿ ಅಂತ ಹತಾಶೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ದೇ ವಿಲ್ ಬಿ ಡಿಫೀಟೆಡ್. ಈ ಸಾರಿ ಕರ್ನಾಟಕದಲ್ಲಿ ಅವರು ಸಿಂಗಲ್ ಡಿಜಿಟ್ ಅಷ್ಟೇ, ಡಬಲ್ ಡಿಜಿಟ್ ತಲುಪಲ್ಲ. ನನ್ನ ಆತ್ಮ ಎಲ್ಲ ಕಡೆ ಇದೆ, ನನ್ನ ಹತ್ರ ಮಾತ್ರ ಆತ್ಮ ಇರೋದು. ಸಿದ್ದರಾಮಣ್ಣ ತಲೆ ಕೆಡಿಸ್ಕೊಂಡಂತಿಲ್ಲ, ಆದರೆ ಕುಮಾರಸ್ವಾಮಿಗೆ ಮಾತ್ರ ಟೆನ್ಷನ್ ಇದ್ದಂತಿದೆ. ಹಾಗಾದ್ರೆ ಆಪರೇಷನ್ ಕಮಲ ಪಾರ್ಟ್ 5 ಎಲೆಕ್ಷನ್ ಮುಗಿತಿದ್ದ ಹಾಗೆ ಸಕ್ಸಸ್ ಆಗ್ಬಿಡುತ್ತಾ? ಒಂದು ವೋಟಲ್ಲಿ 2 ಸರ್ಕಾರ ಬಂದ್ಬಿಡುತ್ತಾ? ರಿಸಲ್ಟ್ ಬರಬೇಕು, ಉತ್ತರ ಸಿಗಬೇಕು ಅಷ್ಟೇ. ಬಾ ರಿಸಲ್ಟ್ ಬರೋದಿರ್ಲಿ, ಎಲೆಕ್ಷನ್ ಮುಗಿಲಿ ಅಂತ ಕಾದವ್ರೆ ಬಿಜೆಪಿ. ಈ ಕಡೆ ಮೈತ್ರಿ ನಾಯಕರಿಗಂತೂ ರೆಸ್ಟೇ ಇಲ್ದಂತಾಗಿದೆ. ಇಷ್ಟು ದಿನ ಅಭ್ಯರ್ಥಿಗಳ ಪರ ಕಸರತ್ತು ಮಾಡಿರೋರು ಈಗ ಮತ್ತೆ ಸರ್ಕಾರ ಉಳಿವಿಗೆ ಸರ್ಕಸ್ ಮಾಡಬೇಕಾಗಿದೆ. ಆಪರೇಷನ್ ಪಾರ್ಟ್ 5 ಸದ್ಯದಲ್ಲೇ ಓಪನ್ ಆಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.